ಪುಸ್ತಕವನ್ನು ಸಹ ನಾನು ಮಾಡಿರುತ್ತೇನೆ. ಇದು ಒಂದು ಕಥೆಗೆ ಸಂಬಂಧಪಟ್ಟಿರುವಂಥದ್ದು. ದೊಡ್ಡವರು ಯಾರು, ಇದರಲ್ಲಿ ಚಿತ್ರಗಳನ್ನ ನೋಡಿಕೊಂಡು ಅಂದರೆ ಈ ಗೊಂಬೆಗಳ ಸಹಾಯದಿಂದನೇ ಮಕ್ಕಳು ಈಸಿಯಾಗಿ ಈ ಒಂದು ಕಥೆನ ವಿವರಿಸಬಲ್ಲರು. ಯಾವ ರೀತಿಯಾಗಿ ಮೋಡದ ಜೊತೆ ಸಂಭಾಷಣೆ ಮಾಡ್ತಾರೆ, ಮತ್ತೆ ಮೋಡ ಯಾವ ರೀತಿಯಾಗಿ ಅದಕ್ಕೆ ಉತ್ತರ ಕೊಡಬಹುದು ಅಂತ ಮಕ್ಕಳು ಗೆಸ್ ಮಾಡುವುದ್ರ ಮೂಲಕ ಮಕ್ಕಳನ್ನ ನಮ್ಮ ಕಡೆಗೆ ಆಕರ್ಷಣೆ ಮಾಡಲು ಇದೊಂದು ಸಹಕಾರಿಯಾದಂತಹ ಒಂದು ಪಾಠೋಪಕರಣವಾಗಿದೆ. ಹಾಗೆ ಬೆಟ್ಟದ ಹತ್ರ ಹೋಗೋದು, ಬೆಟ್ಟದ ಹತ್ರ ಕೇಳುವಂಥದ್ದು, ನೆಕ್ಸ್ಟ್ ಇಲ್ಲಿ ಅವರ ಸಂಭಾಷಣೆ ನಡೆಸುವಂಥದ್ದು. ಇಲ್ಲಿ ಕಥೆಯನ್ನ ಬರೆದಿರುತ್ತೇನೆ. ಇದು ಏನು ಅಂತ ಹೇಳಿದ್ರೆ ಚಿತ್ರಗಳನ್ನು ನೋಡುತ್ತಾ ಅವರು ಕಥೆನೂ ಸಹ ಓದಬಹುದು ಮತ್ತೆ ಕಥೆಯನ್ನು ವಿವರಿಸಲಿಕ್ಕೆ ಇದು ಸಹಕಾರಿಯಾಗಿದೆ. ನಂತರ ಇದರಲ್ಲಿ ಬರುವಂತಹ ಕಥೆಯ ನೀತಿನೂ ಸಹ ಮಕ್ಕಳು ಊಹಿಸಿ ಹೇಳಬಹುದು. ಹಾಗೆ ಭಾಷಾ ಚಟುವಟಿಕೆನೂ ಸಹ ಇದರಲ್ಲಿ ನಾನು ಮಾಡಿರುತ್ತೇನೆ. ಭಾಷಾಭ್ಯಾಸ ಚಟುವಟಿಕೆಗಳು ಅಂದ್ರೆ ವಿರುದ್ಧಾರ್ಥಕ ಪದಗಳು. ಮತ್ತೆ ಇಲ್ಲಿ ಹೊಂದಿಸಿ ಹೇಳು ಅಂದ್ರೆ ಪ್ರಾಣಿಗಳಿದ್ದಾರೆ, ಆ ಪ್ರಾಣಿಗಳಿಗೆ ಸಂಬಂಧಪಟ್ಟಂತಹ ಇಲ್ಲಿ ಶಬ್ದಗಳಿದೆ ಅಂತ ಹೇಳಿದ್ರೆ ಅವು ಯಾವ ರೀತಿ ಕೂಗ್ತವೆ ಅಂತ ಹೇಳುವಂಥದ್ದು. ಕೋಳಿ ಕೊಕ್ಕೊ, ಮತ್ತೆ ಬೆಕ್ಕು, ಈ ರೀತಿ. ಇದ ನಂತರ ಕೆಲವೊಂದು ಒಗಟು ಬಿಡಿಸೋಣ ಚಟುವಟಿಕೆನೂ ಸಹ ಇದರಲ್ಲಿ ಕೊಟ್ಟಿದ್ದೀನಿ. ಮನೆಯಲ್ಲಿ